ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ನಿಮಗೆ ಗೊತ್ತೇ ಇದೆ. ಈ ನಡುವಲ್ಲೇ ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ಗೆ ಇವತ್ತು ಮುಹೂರ್ತ ನಿಗದಿಯಾಗಿದೆ. ಎಷ್ಟು ಜನ ಹೋಗ್ತಾರೆ ಅನ್ನೋದು ಕುತೂಹಲ. ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಯೂ ಟರ್ನ್ ಹೊಡೆದಿದ್ದಾರೆ ಅನ್ನೋದು ಕುತೂಹಲ. ಇವತ್ತು ರಾತ್ರಿ ಒಂದು 8 ಗಂಟೆ ಅಷ್ಟೊತ್ತಿಗೆ ವಿದೇಶಕ್ಕೆ ಹಾರೋ ಹಕ್ಕಿಗಳಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಎಷ್ಟು ಶಾಸಕರು ಅನ್ನೋದ್ರ ಬಗ್ಗೆ ನಂಬರ್ಸ್ ಎಕ್ಸಾಕ್ಟಾಗಿ ಸಿಗ್ತಾ ಇಲ್ಲ. ನೆನೆ ತನಕ 25ಕ್ಕೂ ಹೆಚ್ಚು ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ 35ಕ್ಕೂ ಹೆಚ್ಚು ಶಾಸಕರು ಅಂತಿದ್ದಾರೆ. ಕಡೆಗಳಿಗೆಲ್ಲ ಕೆಲ ಶಾಸಕರು ಹಿಂದೇಟು ಹಾಕಿದ್ದಾರಂತೆ. ಕೆಲವರು ಬುಕ್ ಆಗಿದ್ದ ಟಿಕೆಟನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಆದರೆ ಹಿಂದೆನೂ ಕೆಲವು ಕ್ಯಾಲ್ಕುಲೇಷನ್ಸ್ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಶಾಸಕರ ಸಂಖ್ಯೆ ಎಷ್ಟು, ಯಾರು ಹೆಚ್ಚಾಗಿ ಯಾವ ಬಣದಲ್ಲಿದ್ದವರು ಓಪನ್ ಆಗಿ ಬರ್ತಾರೆ ಅನ್ನೋದನ್ನು ನೋಡಬೇಕು. ರಾತ್ರಿ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಬಿಡುತ್ತೆ. ಆಮೇಲೆ ಇದು ಏನು ಇವ್ರದ್ದು ವೈಯಕ್ತಿಕ ಪ್ರವಾಸನ ಅಥವಾ ಏನು ಅಧ್ಯಯನ ಮಾಡೋಕ್ಕೇನಾದರೂ ಹೋಗ್ತಾ ಇದ್ದಾರಾ, ಇದೊಂದು ಕ್ಯೂರಿಯಾಸಿಟಿ ಇದ್ದೇ ಇದೆ. ಕೆಲ ಸಚಿವರನ್ನ ಈ ಬಗ್ಗೆ ಪ್ರಶ್ನೆ ಕೇಳಿದಾಗ ನಮ್ಮ ಇಲಾಖೆಯಿಂದ ಯಾರೂ ಹೋಗ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಅಂದರು. ಕೆಲವರು ಇಲ್ಲ, ನಮ್ಮ ದುಡ್ಡಲ್ಲಿ ನಾವು ಹೋಗ್ತೀವಿ, ಯಾರಿಗೇನು ಕಷ್ಟ ಅಂತಿದ್ದಾರೆ. ಸೊ ಹೋಗೋರು ಯಾರು ನೋಡೋಣ. ಅದು ನನಗೆ ಗೊತ್ತಿಲ್ಲ ಯಾಕೆ ಹೋಗ್ತಾ ಇದ್ದಾರೆ. ಈಗ ಒಂದೊಂದ್ಸಲ ಕಮಿಟಿ ಟೂರ್ ಇರ್ತವೆ. ಈಗ ನಾವು ದಾವಸ್ಗೆ ಹೋಗ್ತೀವಿ, ಇಂಡಸ್ಟ್ರಿ ಟೂರ್ ಹೋಗ್ತೀವಿ. ಶಾಸಕರ ಕಮಿಟಿ ಟೂರ್ ಇರ್ತದೆ. ಅದು ಯಾರಿಗೆ ಅದಕ್ಕೆ ಗೊಂದಲ ಸೃಷ್ಟಿ ಆಗಿರೋದು ಗೊತ್ತಿಲ್ಲ. ಊರಾಗಲಿ ಅಥವಾ ವೈಯಕ್ತಿಕವಾಗಿ ಯಾಕೆ ಹೋಗಬಾರ್ದು, ಅಥವಾ ಸ್ನೇಹಿತರು ಕೂಡ ಯಾಕೆ ಹೋಗಬಾರ್ದು. ಅದಕ್ಕೆ ರಾಜಕೀಯ ಬಣ್ಣ ಕೊಡುವಂಥದ್ದು ಇಲ್ಲ. ಈ ರಾಜಕೀಯವಾಗಿ ಯಾರು ಕೂಡ ಮಾಡ್ತಾ ಇಲ್ಲ. ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಅಧ್ಯಯನಕ್ಕಾಗಿ ವಿದೇಶ ಪ್ರವಾಸ ಹೋಗ್ತಕ್ಕಂಥದ್ದು ಪರಿಪಾಠ. ಆದರೆ ಇವತ್ತಿನ ಟೂರ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ನಾನು ವೈಯಕ್ತಿಕ ಇದರಿಂದ ನಾನು ಹೋಗೋದು ಕ್ಯಾನ್ಸಲ್ ಮಾಡೀನಿ. ಯಾರು ಟಿಕೆಟ್ ಇಲ್ಲ, ನಾವು ಹಾಕೊಂಡು ಹೊಂಟೀವಿ. ಈಗ ನಾವು ಹೋಗೋದಿಲ್ಲ, ಇಲ್ಲ ಕ್ಯಾನ್ಸಲ್ ಏನು ಮಾಡಿಲ್ಲ. ಮತ್ತು ಮುಂದೆ ಹೋಗ್ತೇನೆ, ಈಗ ಹೋಗಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ನಾವೆಲ್ಲರೂ ತೀರ್ಮಾನ, ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ. ನಿಮ್ಮಲ್ಲಿ ಏನೋ ಒಂದು ಸಿದ್ದರಾಮಯ್ಯ ಟೀಮು, DK ಟೀಮು ಏನು ಸರ್ ಅದ? ನಮ್ಮಲ್ಲಿ ಟೀಮ್ ಇಲ್ಲ, ಕಾಂಗ್ರೆಸ್ ಬಣ ಒಂದೇ ಇರೋದು. ಈಗ ಹೈಕಮಾಂಡು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಕೂತು ಚರ್ಚೆ ಮಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬರ್ತಾರೆ. ನಾವು ಎಲ್ಲ MLAಗಳು ಒಗ್ಗಟ್ಟಾಗಿದ್ದೀವಿ. ಕೆಲವು ಕಮಿಟಿ ಇರ್ತಾವಲ್ಲ, ಆ ಕಮಿಟಿಯಿಂದ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಫಾರಿನ್ ಟೂರ್ ಮಾಡುವಂಥದ್ದು ಕೆಲವು ಕಮಿಟಿಯಿಂದ ಹೋಗ್ತಾ ಇದ್ದಾರೆ. ಅದು ಕೆಲವು ನಮ್ಮ ಕಮಿಟಿಯಿಂದ ಅಂಥದ್ದು ಯಾವುದೂ ನಿರ್ಧಾರ ಆಗಿಲ್ಲ. ನಮ್ಮ ಕಮಿಟಿಯಿಂದ ಯಾವುದೂ ನಿರ್ಧಾರ ಆಗಿಲ್ಲ. ನೋಡಿ, ಪ್ರಸಾದ್ ಅಬ್ಬಯ್ಯ ಅವರು ಒಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಕೋನ್ ರೆಡ್ಡಿ ಅವರು ನಮ್ಮ ದುಡ್ಡಲ್ಲಿ ನಾವು ಹೋಗ್ತೀವಿ ಅಂತಾರೆ, ಅವ್ರ ಕಮಿಟಿ ಅಂತಾರೆ. ಸೊ ಕ್ಲಾರಿಟಿ ಇವ್ರುಗಳಿಗೆ ಇಲ್ವಾ, ಅಥವಾ ಹಿಂಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಜನರನ್ನ ಅನ್ನೋದು ಪ್ರಶ್ನೆ. ಆಮೇಲೆ ಒಟ್ಟಾಗಿ ಹೋಗೋದ್ರ ಅನಿವಾರ್ಯತೆ ಏನಪ್ಪ ಇವ್ರಿಗೆ? ಕಾಂಗ್ರೆಸ್ ಶಾಸಕರನ್ನು ಯಾಕೆ ಆಯ್ಕೆ ಮಾಡಿರೋದು? 5 ವರ್ಷ ಜನರ ಸೇವೆ ಮಾಡಲಿ ಅಂತ. ಇವರಷ್ಟಕ್ಕೆ ಗುಂಪು ಕಟ್ಕೊಂಡು ಫಾರಿನ್ಗೆ ಹೋಗ್ತಾರೆ ಅಂದರೆ ಏನು ಲಾಭ? ಅದರಿಂದ ಯಾರಿಗೆ ಲಾಭ? ಆಮೇಲೆ ಏನು ಮೆಸೇಜ್? ಈಗ ಒಂದು 35 ಜನ ಹೋದರು ಅಂದ್ಕೊಳ್ಳೋಣ, ಏನು ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ? ಹೈಕಮಾಂಡ್ ಇದನ್ನು ಯಾಕೆ ಸ್ಟಾಪ್ ಮಾಡ್ತಿಲ್ಲ? ಹೈಕಮಾಂಡ್ನಿಂದಲೇ ಗ್ರೀನ್ ಸಿಗ್ನಲ್ ಪಡ್ಕೊಂಡಿದ್ದಾರೆ ಅಂದರೆ ಅವ್ರದ್ದು ಉದ್ದೇಶ ಏನು? ಉಳಿದ ಬಣದವರು ಇನ್ನೆಲ್ಲಿ ಹೋಗಿ ಕೂತ್ಕೋತಾರೆ? ಇವ್ರು ಇಷ್ಟ ಬಂದಂಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಜನ ಇವ್ರನ್ನ ಆಯ್ಕೆ ಮಾಡಿತು? ಈ ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ನೋಡೋಣ ಎಷ್ಟು ಜನ ಇವತ್ತು ಹಾರ್ತಾರೆ, ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ. ಆಮೇಲೆ ಯಾರು ಇವರನ್ನು ಕಳಿಸ್ಕೊಡ್ತಾ ಇರೋದು? ಅಲ್ಲಿ ಕೂತು ಇಲ್ಲಿ ರಾಜಕೀಯ ದಾಳವನ್ನು ಹೇಗೆ ಉರುಳಿಸ್ತಾರೆ? ಎಲ್ಲ ಪ್ರಶ್ನೆಗೂ ರಾತ್ರಿ ಅಷ್ಟೊತ್ತಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಬಟ್ ಕರ್ನಾಟಕ ರಾಜಕಾರಣಕ್ಕೆ ಈ ರೆಸಾರ್ಟ್ ರಾಜಕಾರಣ, ವಿದೇಶಿ ಟೂರು ಯಾವುದೂ ಹೊಸ್ತಲ್ಲ.